ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಒಂದು ಹೊಸ ಟೈಪ್ ಬ್ಲೌಸ್ ಡಿಸೈನ್ ಮತ್ತು ಬ್ಲೌಸಸ್ ಪ್ಯಾಟ್ರನ್ ಹೇಳ್ಕೊಡಕತ್ತೀನಿ. ಅದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕಿನಿ ನೋಡಿರಿ. ಫಸ್ಟ್ ಇದು ಕಟ್ಟಿಂಗ್ ನೋಡಿರಿ, ಕಟ್ಟಿಂಗ್ ನೋಡಿ ಆಮೇಲೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ನಾನು. ನೋಡಿರಿ, ಬ್ಲೌಸಿನ ಉದ್ದ 11 ಇಂಚ್ ಐತಿ. ನಾ ಅದಕ್ಕೆ ಪ್ಲಸ್ 1 ಇಂಚ್ ಹಾಕ್ಕೊಂಡು 12 ಇಂಚ್ ಹಾಕ್ಕೊಂಡೀನಿ ನೋಡಿರಿ. 12 ಇಂಚ್ ಡೌನಿಂಗ್ 3.5 ಇಂಚ್ ಡೌನಿಂಗ್ ತೊಗೊಂಡಿನಿ. ಇವರು ಸ್ಲಿಮ್ ಅದಾರ. ಆ್ಯಕ್ಚುಲಿ 12 ಇಂಚ್ ತನಕ ಬರ್ತಂದ್ರೆ 4 ಇಂಚ್ ತೊಗೋಬೇಕು. ಇವರು ಸ್ಲಿಮ್ ಅದ, ಅದಕ್ಕೆ ನಾನು 3.5 ಇಂಚ್ ಅಷ್ಟೇ ಡೌನಿಂಗ್ ಮಾಡ್ಕೊಂಡೀನಿ. ಈಗ 3.5 ಇಂಚ್ ಇಲ್ಲಿ. ಮತ್ತು ನಾನು ಬ್ಲೌಸಿಂದ ಆರ್ಮೋಲ್ ಸುತ್ತ ತೊಗೊಂಡು 7.5 ಇಂಚ್ ಐತಿ. 7.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ತೋಳಿನ ಶೇಪ್ ಹಾಕಿದೆ. ಫ್ರಂಟ್ ಬ್ಯಾಕ್ ಎರಡೂ ತೆಗ್ದೀನಿ. ಬಟ್ ನಾನು ಬ್ಯಾಕ್ ಅಷ್ಟೇ ತೆಗೆದು ಕಟ್ ಮಾಡ್ಕೊತೀನಿ. ಫ್ರಂಟನ್ನು ಕಟ್ ಮಾಡೋಂಗಿಲ್ಲ. ಎಲ್ಲ ಸ್ಟಿಚ್ ಆದಮೇಲೆ ಫ್ರಂಟನ್ನು ಕಟ್ ಮಾಡ್ಕೊತೀನಿ. ಯಾಕಂದ್ರೆ ಬಟ್ ಆ ಕಡೆ ಈ ಕಡೆ ಆಗ್ತಾವೆ ಅಂಥೇಳಿ ಹಿಂಗೆ ಮಾಡ್ಕೊತೀನಿ ನೋಡಿರಿ. ಸಾರಿ ಫ್ರೆಂಡ್ಸ್, ಇದು ಬಟ್ಟೆ ಒಂದು ಸ್ವಲ್ಪ ಸರಿಯಾಗಿ ಕೂತಿದ್ದಿಲ್ಲ. ಯಾವಾಗ ನಾವು ಬಟ್ಟೆ ಮೇನ್ ಫ್ಯಾಬ್ರಿಕ್ ಅದು ಎರಡೂ ಸೇಮ್ ಕಟ್ ಮಾಡ್ಬೇಕಾದ್ರೆ ಭಾಳ ಹುಷಾರ್ಲೇನೆ ಮಾಡಬೇಕಾಗತ್ತೆ. ಬಟ್ಟೆ ಸರಿ ಐತೆ ಇಲ್ಲ ಅಂತ ಯಾಕೋ ನಂಗೆ ಸ್ವಲ್ಪ ಡೌಟ್ ಅನ್ಸಕತ್ತು. ಸರಿ ಕೂತಿಲ್ಲ ಇದು ಕೆಳಗಡೆ, ಹೊಲಿಬೇಕು ನೋಡ್ಬೇಕಂತೇಳಿ ನೋಡಿದೆ. ಸ್ವಲ್ಪ ಸರ್ದಿತ್ತದ ನೋಡಿ ಎಲ್ಲ ಕರೆಕ್ಟ್ ಮಾಡಿಕೊಂಡು ಇದು ಮಾಡಿದೆ. ತೆಳಗಿಂದ ಅವ್ರದ್ದು ಅರೌಂಡ್ 5.5 ಇಂಚ್ ಇತ್ತು. 5.5 ಇಂಚ್ ಪ್ಲಸ್ 2 ಇಂಚ್ ಫಿಟ್ಟಿಂಗ್ಗೋಸ್ಕರ ಬಟ್ಟೆ ಬಿಡ್ಬೇಕಲ್ಲ, ಅದನ್ನು ಬಿಟ್ಟು ಬಟ್ಟಿದ್ದು ನೋಡಿ 4 ಬಟ್ಟೆ ಮತ್ತೆ ಸರಿ ಮಾಡಿಕೊಂಡು ಕಟ್ ಮಾಡತ್ತಿದ್ದೆ. ನಂಗೆ ಯಾಕೋ ಡೌಟ್ ಅನ್ಸಾತೈತೆ ಅಂತೇಳಿ ಅದರದ್ದು ಅಷ್ಟೆಲ್ಲ ನಾನು ಮಾಡಿದ್ನೆಲ್ಲ ಏನಾಗಿದ್ದಿಲ್ಲ. ಅದು ನಮ್ಗೆ ಏನು ಇದಿತ್ತಪ್ಪ ಅಂದ್ರೆ ಬಟ್ ಸರ್ದಿತ್ತಂದ್ರೆ ಹುಷಾರಲ್ಲೇ ನೋಡ್ಕೊತ ಮಾಡ್ಬೇಕು. ಫ್ರಂಟನ್ನು ಏನು ಮಾಡ್ತೀನಿ, ಬಟ್ಟೆ ಕೊಡ್ತೀನಿ ರೀ. ಇಲ್ಲಿ ಎರಡಕ್ಕೂ ಕಡಿಮೆ ಬಿದ್ದೈತೆ ನೋಡಿರಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ಗೂ ಕಡಿಮೆ ಐತಿ, ಇದಕ್ಕೆ ಲೈನಿಂಗಿಗೂ ಕಡಿಮೆ ಐತಿ. ಅದಕ್ಕೆ ನೋಡಿರಿ ಅದ್ರದ್ದು ಬಟ್ಟೆ ಹೆಂಗೆ ನಾವು ಇಲ್ಲಿ ಕವರ್ ಮಾಡ್ಬೇಕಂತೇಳಿ ನಾನು ಇಲ್ಲೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿರಿ. ಇದೇನು ತೋಳು ಶೇಪ್ ತೆಗೆದಿರ್ತೀವಲ್ಲ ಅದನ್ನು ಇಲ್ಲಿ ಬಟ್ಟೆ ಕಟ್ ಮಾಡ್ಕೊಬಿಟ್ಟು ಅಂದ್ರೆ ಅದಕ್ಕೆ ಆಗ್ಬಿಡ್ತೈತಿ ನಮ್ಮ ಬಟ್ ಅದು. ಆಮೇಲೆ ಅದು ಎಲ್ಲಿ ಏನು ಫೋಲ್ಡಿಂಗ್ನೇ ಸಿಗಂಗಿಲ್ಲ. ಈ ರೀತಿ ಫೋಲ್ಡಿಂಗ್ ಮಾಡಿದ್ದೇ ಇರ್ತೈತಿ. ಬಿಡೋಣ ಒಂದು 4 ಪೀಸ್ ತೆಗೆದುಬಿಟ್ವು ಅಂದ್ರೆ ನಮಗೆ ಅದ್ರದ್ದು ಬಟ್ಟೆ ಸಿಕ್ತು ನೋಡಿರಿ. ಈಸಿಯಾಗಿ ನಾನು ಇಟ್ಕೋಬೋದು. ಫ್ರಂಟ್ ನಾನು ತೆಗೆದಿಲ್ಲ, ಫ್ರಂಟ್ ಶೇಪ್ ತೆಗೆದಿಲ್ಲ, ಕಟ್ ಮಾಡಿಲ್ಲ ನೋಡಿರಿ. ಈಗ ಬ್ಯಾಕ್ ಪಾರ್ಟ್ ಹಾಕೋತೀನಿ, ಆಮೇಲೆ ಫ್ರಂಟ್ ಪಾರ್ಟ್ ಹಾಕೋತೀನಿ. ಈಗ ಇದು ಏನು ಮಾಡಿದೆ ಎರಡೂ ಇದೊಂದು ಈಸಿ ಮೆಥಡ್. ನಿಮಗೆ ಟೈಮ್ ಸೇವ್ ಆಗುತ್ತೆ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡೂ ಒಮ್ಮೆ ಕಟ್ ಮಾಡೋದು. ಈ ರೀತಿ ಬಟ್ಟೆ ಸ್ವಲ್ಪ ಕಾಟನ್ ಟೈಪ್ ಇದ್ದು ಜರಿಲಾರ್ದಿದ್ವಪ್ಪ ಅಂದ್ರೆ ಈಸಿಯಾಗಿ ಧೈರ್ಯದಲ್ಲೇ ಮಾಡ್ಬೋದು. ಸ್ವಲ್ಪ ಈಸಿ ಇರ್ಲಿಕ್ಕಂದ್ರೆ ಇದಾಗ್ತೈತಿ ನೋಡ್ರಿ. ಅವ್ರದ್ದು ಎದೆ ಸುತ್ತಳತೆ 9.5 ಐತಿ. ನಾನು ಫಸ್ಟಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡತ್ತೀನಿ. ಸ್ವಲ್ಪ ನೋಡಿರಿ, ಬ್ಯಾಕ್ ಪಾರ್ಟಿಗೆ ಕಟ್ ಮಾಡೋಕೆ 9.5 ಇತ್ತು. 9.5ಗೆ ಅರ್ಧ ಇಂಚ್ ಲೆಸ್ ಮಾಡಿ 9 ಇಂಚು ಪ್ಲಸ್ 2 ಇಂಚು ಅಂದರೆ ಎಷ್ಟಾಯಿತು, 11 ಇಂಚು. 9.5 ಇಂಚ್ ಐತಿ. ಅದರೊಳಗೆ ಅರ್ಧ ಇಂಚ್ ಕಡಿಮೆ ಮಾಡಬೇಕು. ಆಮೇಲೆ ಪ್ಲಸ್ 2 ಇಂಚು, ಒಟ್ಟು 11 ಇಂಚು ನಮಗೆ ಹಿಂಭಾಗದ ಅಗಲ. ಎದೆ ಸುತ್ತಳತೆದು ವಿಡ್ತ್ ಎಷ್ಟು ತೊಗೋಬೇಕಪ್ಪ ಅಂದ್ರೆ 11 ಇಂಚ್ ಟೋಟಲ್ ತೊಗೋಬೇಕು. 9 ಪ್ಲಸ್ 2 ತೊಗೋಬೇಕು. ಮತ್ತು ಉದ್ದಿಗೆ ಎಷ್ಟಪ್ಪ ಅಂದ್ರೆ 13 ಇಂಚ್ ಐತಿ. ಪ್ಲಸ್ 1 ಇಂಚ್ 14 ಇಂಚ್ ತೊಗೊಂಡಿನಿ. ಇದು ಬ್ಯಾಕ್ ಪಾರ್ಟ್ ಅಷ್ಟೇ ನೋಡಿರಿ. ನಾನು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಬೇರೆ ಬೇರೆನೇ ಕಟ್ ಮಾಡ್ತೀನಿ. ಯಾವುದೇ ಬ್ಲೌಸ್ ಆದರೂ ಅಂದರೆ ನಂಗೆ ಫಿಟ್ಟಿಂಗ್ ಕರೆಕ್ಟ್ ಕುಂದಿರ್ತಾವೆ ನಾನು ಹಂಗೆ ಮಾಡ್ತೀನಿ. ನನಗೆ ಅದೇ ಕರೆಕ್ಟ್ ಕೂತೈತೆ. ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಕುಂದಿರ್ತಾವೆ. ಮತ್ತು ಬ್ಯಾಕ್ ಪಾರ್ಟಿಗೆ 1.25 ಇಂಚ್ ತೊಗೊಂಡೆ. ಒಂದು ಸ್ವಲ್ಪ ಇದಾಯ್ತು ಹೇಳ್ತೀನಿ ನೋಡಿರಿ. 5 ಇಂಚು ಶೋಲ್ಡ್ರ್ ತೊಗೊಂಡಿನಿ. ಟೋಟಲ್ ಶೋಲ್ಡ್ರ್ 5.5 ಇಂಚ್ ಇದು ತೊಗೊಂಡಿನಿ. ಆರ್ಮೋಲ್ ತೊಗೊಂಡಿನಿ ಬಗಲ. ಶೇಪಿಗೆ ಎಷ್ಟು ತೊಗೊಂಡಿನಿ ಅಂದ್ರೆ ನೋಡ್ರಿ, ಅವ್ರದ್ದು 7.5 ಕಟ್ ಮಾಡಿದ್ನಲ್ಲ ಸ್ಲೀವ್ ಒಳಗೆ, ಅದೇ 7.5ನ ಇಲ್ಲಿ ಬಂದೈತೆ ನೋಡ್ರಿ. ಅವ್ರ ಬ್ಲೌಸಿನ ನೋಡಿರಿ, ಇಲ್ಲಿ ಹಚ್ಚಿ ತೋರ್ಸಾತೀನಿ ನಾನು. ಕರೆಕ್ಟ್ 7.5 ಇತ್ತು ನೋಡಿರಿ. ಅದೇ 7.5ನ ಇಲ್ಲಿ ಬರಬೇಕು. ಅಲ್ಲಿ ಅರ್ಧ ಇಂಚ್ ತಳ ಹಾಕ್ಕೊಂಡು ಕರೆಕ್ಟ್ 7.5 ಬಂದೈತೆ ನೋಡಿರಿ. ಈ ರೀತಿ ಹಾಕ್ಕೊಂಡು ನಾವು ಚೆಕ್ ಮಾಡ್ಕೋಬೇಕು. ಕ್ರಾಸ್ ಚೆಕ್ಕಿಂಗ್ ಅಂತಾರೆ ಇದಕ್ಕೆ. ಈ ರೀತಿ ಚೆಕ್ ಮಾಡ್ಕೊಂಡ್ರೆ ನಮಗೆ ಬ್ಲೌಸ್ ಹೊಲಿಯೋದು ಮುಂದೆ ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ. ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ. ನಾವೆಲ್ಲ ರೂಲ್ಸನ್ನು ಫಾಲೋ ಮಾಡಿದ್ರೆ, ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ಅಷ್ಟೇ ನಮ್ಮ ಬ್ಲೌಸ್ ಫಿನಿಶಿಂಗ್ ಚಲೋ ಬರುತ್ತೆ. ನಮ್ಮ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ನಾವು ಕಸ್ಟಮರ್ ಜಾಸ್ತಿ ಆಗ್ಬೇಕಂದ್ರೆ ಈ ರೀತಿ ಟ್ರಿಕ್ಸನ್ನು ಸ್ವಲ್ಪ ಯೂಸ್ ಮಾಡಬೇಕಾಗತ್ತೆ. ನಾವು ಹಂಗೆ ಅದು ಕೊಟ್ಟಾರ ಆಯ್ತು ಹೆಚ್ಚಲ್ಲಿ ಮುಂದೆ ಅಲ್ಲಿ ಕಡಿಮೆ ಅಲ್ಲತ್ತೆ ಹಿಂಗೆ ಹೊಲಿದ್ವಿ ಅಂದ್ರೆ ಮಂದಿ ಅದಕ್ಕೆ ಇದಾಗಲ್ಲ. ಯಾಕಂದ್ರೆ ಬ್ಲೌಸ್ ಒಳಗೆ ಸ್ವಲ್ಪ ವೇರಿಯೇಷನ್ ಆಗೇ ಬಿಡ್ತಾವೆ. ನಾವು ಅದನ್ನು ಮಾಡಬೇಕಾಗತ್ತೆ.
ನೋಡಿರಿ ಈ ರೀತಿ ನಾನು ಮಾಡಿ ನಾನು ನೋಡಿರಿ ಲೈನಿಂಗ್ ಅಷ್ಟೇ ಕಟ್ ಮಾಡಿದೆ. ಯಾಕಂತ ಎಲ್ಲರಿಗೂ ಅನಿಸ್ತಿರ್ಬೋದು. ನಾನು ಸ್ವಲ್ಪ ಬ್ಯಾಕಲ್ಲಿ ಡಿಸೈನ್ ಮಾಡಾಕಿದ್ದೀನಿ. ಆ ಡಿಸೈನ್ ಮಾಡಿದ ಕೂಡ ನಮಗೊಂದು ಸ್ವಲ್ಪ ಆರ್ಮೋಲ್ ಒಳಗೆ ಬಟ್ಟೆ ಸರಿದಾನೆ ಸ್ವಲ್ಪ ಹಿಂಗೆ ಹೊಳಿಸಿ ಹಾಕ್ತೀವಲ್ಲ, ಹೊಳಿಸಿ ಹಾಕಿದ್ರು ಕೂಡ ಸ್ವಲ್ಪ ಕಡಿಮೆ ಆಗಿಬಿಡ್ತೈತಿ. ಅದು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿನಪ್ಪ ಅಂದ್ರೆ ಮೇನ್ ಫೇಬ್ರಿಕನ್ನು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಹಂಗೆ ಸ್ವಲ್ಪ ಒಂದು 1/4 ಇಂಚಿನಷ್ಟು ಹೆಚ್ಚು ಮಾಡಿಕೊಂಡೆ. ಯಾಕಂದ್ರೆ ನಮಗೆ ಆಮೇಲೆ ಇದಾಗಬಾರ್ದು ಅಂತೇಳಿ ಕಟ್ ಮಾಡಿದೆ. ಈಗ ನೋಡಿರಿ ನಾವು ಫ್ರಂಟ್ ಪಾರ್ಟ್ ಹಾಕಾಕತ್ತೀನಿ. ಫ್ರಂಟ್ ಪಾರ್ಟ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಹೊಲ್ಕೊಬೇಕು. ಯಾಕಂದ್ರೆ ಸ್ವಲ್ಪ ಫ್ರಂಟ್ ಪಾರ್ಟಿಗೆ ಬಟ್ಟೆ ಜಾಸ್ತಿ ಬೇಕಾಗ್ತದೆ. ಫ್ರಂಟ್ ಪಾರ್ಟ್ ಕಟ್ ಮಾಡತ್ತೀನಿ. ಫ್ರಂಟ್ ಪಾರ್ಟಿಗೆ 1 ಇಂಚ್ ಹೆಚ್ಚಿಗಿರ್ಬೇಕಪ್ಪ ಅಂದ್ರೆ 9.5 ಪ್ಲಸ್ ಅರ್ಧ ಇಂಚ್ 10 ಇಂಚ್ ಆಯಿತು. ಮತ್ತು 12 ಇಂಚ್ ಕರೆಕ್ಟಾಗಿ ಈ ರೀತಿಯಾಗಿ ಬ್ಲೌಸಿನ ಬಿಡ್ತು ಹಾಕೋಬೇಕು. ಅಂದ್ರೆ ಬ್ಲೌಸಿನ ಅಗಲ ಹಾಕೋಬೇಕು. ಫ್ರಂಟ್ ಪಾರ್ಟ್ ಅಷ್ಟೇ ರೀ ಇದು. ಬ್ಯಾಕ್ ಪಾರ್ಟ್ನ ಮಾಡಿದ್ದು. ಬ್ಯಾಕ್ ಪಾರ್ಟ್ ನೋಡಿರಿ ಇದ್ರೊಳಗೆ ತಿಳಿತೈತಿ ನಮಗೆ. ನಾ ಇಲ್ಲೇನು ಮಾಡಿದೆ, ಒಂದು 1/4 ಇಂಚಿನಷ್ಟು ಬಿಟ್ಟು ಒಂದು ಮೆಜರ್ಮೆಂಟ್ ತೊಗೋತೀನಿ. ಅಂದರೆ ಇದೆಲ್ಲ ಗುಂಡು ಪಟ್ಟಿ ಕಾಜು ಪಟ್ಟಿಗೆ ಹೋಗ್ತಲ್ಲ, ಅದಕ್ಕೆ ನಾನು ಆ ರೀತಿ ಮಾಡ್ಕೊಂಡೆ. ನೋಡಿಲ್ಲ, ಅರ್ಧ ಇಂಚು ಮುಂದೆ ಇಲ್ಲಿ 2 ಇಂಚು, ಒಟ್ಟು 12 ಇಂಚು ಬೇಕಾಗ್ತೈತಿ. ಅಂದರೆ ಶೋಲ್ಡ್ರು ಸ್ವಲ್ಪ ವಿಡಿಯೋ ಕಂಡಿಲ್ಲ, ಸಾರಿ ಫ್ರೆಂಡ್ಸ್. ಏನಪ್ಪ ಅಂದ್ರೆ ವಿಡಿಯೋನ ಇಲ್ಲಿ 5.5 ಇಂಚ್ ತೊಗೊಂಡು ನಾನು ಬ್ಯಾಕ್ 5 ಇಂಚ್ ತೊಗೊಂಡಿದ್ದೆ, ಇಲ್ಲ 5.5 ಇಂಚ್ ತೊಗೊಂಡಿನಿ. ಮತ್ತು ಆರ್ಮೋಲ್ 5.5 ಹಾಕ್ಕೊಂಡಿನಿ. 5.5 ಹಾಕ್ಕೊಂಡು ಇಲ್ಲಿಂದ ಪೋನ ಇಂಚ್ ಈ ರೀತಿಯಾಗಿ ನೋಡಿರಿ. ನಾ ಹೇಗೆ ಶೇಪ್ ಹಾಕಿದ್ನಲ್ಲ ಆ ರೀತಿ ಶೇಪ್ ಹಾಕಿದ್ರಿಂದ ನಮಗೆ ಆರ್ಮೋಲಲ್ಲಿ ರಿಂಕಲ್ಸ್ ಬರೋಂಗಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿರಿ. ಎಲ್ಲ ಬ್ಲೌಸಿಗೂ ಇದೇ ರೀತಿ ಶೇಪ್ ಹಾಕ್ರಿ, ನೀವು ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ಫಿಟ್ಟಿಂಗು ಸರಿಯಾಗಿ ಕುಂದಿರ್ತಾವೆ. ನೋಡಿರಿ, ಬ್ಲೌಸಿನ ಉದ್ದ 13 ಇಂಚ್ ಐತೆ ರೆಡಿ. ಅದಕ್ಕೆ ಪ್ಲಸ್ 2 ಇಂಚು 15 ಇಂಚ್ ಹಾಕ್ಕೋಬೇಕು. 15 ಇಂಚ್ ಹಾಕ್ಕೊಂಡು ನೋಡಿರಿ. ಈಗ 15 ಇಂಚು 2 ಇಂಚ್ ಹೆಚ್ಚಿಗೆ ತೊಗೊಂಡು ನಾನು. ಇವರು ತೆಳ್ಳಗದಾರ, ಹಿಂಗೆ ನಮ್ಗೆ ಭಾಳ ಬೇಕಾಗಲ್ಲ. ಸ್ವಲ್ಪ ದಪ್ಪ ಇದ್ರಪ್ಪ, ಹೆವಿ ಚೆಸ್ಟ್ ಇದ್ವಪ್ಪ ಅಂದ್ರೆ 2.5 ಇಂಚ್ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ಹೋಗಲ್ಲ. 2 ಇಂಚ್ ಅಂತೂ ಕಾಮನ್ ತೊಗೋಬೇಕು. ಇದು 3/4 ಇಂಚು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ನಾನು ಒಂದು ಬೋರ್ಡ್ ಶೇಪ್ ಟೈಪ್ ನಾವು ಇದು ಕ್ರಾಸ್ ಬೆಲ್ಟಿಂದ ಶೇಪ್ ಹಾಕ್ಕೊಂಡೆ. ಇಲ್ಲಿ ನೋಡಿ, ನಾನು ಇದನ್ನು ಡಾಟ್ ಹಾಕೋದು ಇದು ಹೇಳತ್ತೀನಿ ನೋಡಿ. ನಾನು ಏನದು 1/4 ಇಂಚ್ ಅದು ಬಿಟ್ಟು ಅಲ್ಲಿಂದ 3/4 ಇಂಚಿಗೆ ಒಂದು 2.5 ಸೆಂಟ್ರು 1.5 ಇದು 1/4 ಇಂಚು ಒಂದು ಹೈಟಿಗೆ 2.5 ಇಂಚ್ ತೊಗೊಂಡ್ರೆ ಇಲ್ಲಿ ಸಾಕಾಗ್ತೈತಿ. ನೋಡಿ, ಆರ್ಮೋಲಿಂದ ಹೆಂಗೆ ಮಾರ್ಕ್ ಹಾಕ್ಕೊಳತ್ತೀನಿ ನೋಡಿರಿ. ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಳೋದು 3.5 ಇಂಚ್ ಇರಬೇಕು. 3/4 ಇಂಚು 3.5 ಇಷ್ಟು ತೊಗೊಂಡು ನಡೀತೈತಿ. ಇದು 2.5 ಇಂಚ್ ಕಡೆ ಈ ರೀತಿಯಾಗಿ ಒಂದು ನಮಗೆ ಬರಬೇಕು. ನಾನು ಇದನ್ನು ಹೆಂಗೆ ಮಾಡ್ತೀನಿ ಅಂದ್ರೆ, ಇದು ನಾರ್ಮಲ್ ನಾ ಶೇಪ್ ಹಾಕಿನಿಲ್ಲ ರೀ, ಇದನ್ನ ಈ ರೀತಿ ಸ್ಟಿಚ್ ಮಾಡ್ತೀನಿ ನೋಡಿರಿ. ಇದನ್ನು ಸ್ಟಿಚಿಂಗ್ ಒಳಗೆ ನೋಡಿರಿ, ನಮಗೆ ನಾನು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಸ್ಟಿಚಿಂಗ್ ನೋಡಿ ಇದು ಹೆಂಗೆ ಕಾಣಿಸುತ್ತಪ್ಪ ಅಂದ್ರೆ ಪ್ರಿನ್ಸಸ್ ಕಟ್ ಟೈಪ್. ಫಿಟ್ಟಿಂಗ್ ಮಾತ್ರ ಸಖತ್ತಾಗಿ ಕುಂದಿರುತ್ತೆ. ಇದು ಕಾಣಿಸೋದು ಪ್ರಿನ್ಸ್ ಕಟ್ ಟೈಪ್ ಶೇಪು. ನಿಮ್ಮ ಪ್ರಿನ್ಸ್ ಕಟ್ ಆದರೆ ಒಂದು ಸ್ವಲ್ಪ ಫ್ರಂಟ್ ಚೆಸ್ಟ್ ಪಾರ್ಟ್ ಒಳಗೆ ಸ್ವಲ್ಪ ಸರಿಯಾಗಿ ಒಬ್ಬೊಬ್ರಿಗೆ ಕುಂದ್ರಂಗಿಲ್ಲ. ಹತ್ತಿರಿದ್ದವ್ರು ಈ ರೀತಿ ಹಾಕೊಂಡ್ರೆ ನಿಮ್ಗೆ ಚೆಸ್ಟ್ ಪ್ರಿನ್ಸ್ ಶೇಪ್ನು ಆಗ್ತೈತಿ. ಪ್ಲಸ್ ಇದನ್ನು ಚಲೋ ಆಗ್ತೈತಿ. ಬ್ಲೌಸೂ ಭಾಳ ಚಂದ ಕುಂದಿರ್ತೈತಿ. ಕಪ್ಸ್ ಒಳಗಾಯ್ತು ಎಲ್ಲ ಚಲೋ ಕುಂದಿರ್ತೈತಿ. ನಾನು ಟ್ರೈ ಮಾಡೀನಿ, ನೋಡಿರಿ ನೀವು ಟ್ರೈ ಮಾಡಿರಿ. ಈ ರೀತಿಯಾಗಿ ಇದನ್ನು ಕ್ರಾಸ್ ಬೆಲ್ಟನ್ನು ತಕ್ಕೊಂಡು ಕಟ್ ಮಾಡೀನಿ. ನಾನು ಡೈರೆಕ್ಟ್ ಬಟ್ಟೆ ಮೇಲೆ ಇದನ್ನ ಎರಡೂ ಹಾಕ್ಕೊಂಡು ನಾನು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಎರಡೂ ಫ್ಯಾಬ್ರಿಕ್ ಹಾಕ್ಕೊಂಡು ಕಟ್ ಮಾಡಿ ನೋಡಿರಿ. ಈ ರೀತಿ ಮಾಡಿಲ್ಲ ನಮಗೇನು ಮಾಡಬೇಕು ಅಂದ್ರೆ 1 ಇಂಚಿನಷ್ಟು ಹೆಚ್ಚಿಗಿರುತ್ತದೆ ಕಟ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊಂಡು ಅಂದರೆ ಈ ಕಡೆ ಸೈಡ್ ಬರ್ಬೇಕನ್ನೋದು ನೋಡಿರಿ. ನೋಡಿರಿ, ಇಲ್ಲಿ ನಾನು ಏನೂ ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ. ಯಾಕಪ್ಪ ಅಂತಂದ್ರೆ ನೆಕ್ ಕಟ್ ಮಾಡಿದ್ವಿ ಅಂದರೆ ನಾನು ನೆಕ್ಕಿಗೆ ಡಿಸೈನ್ ಮಾಡೋಕ್ಕಿದ್ದೀನಿ. ಅದಕ್ಕೆ ನೆಕ್ಕನ್ನು ಏನೂ ಕಟ್ ಮಾಡ್ಕೊಂಡಿಲ್ಲ. ಫ್ರಂಟು ಮಾಡ್ಕೊಂಡಿಲ್ಲ, ಬ್ಯಾಕ್ನೂ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು
ನೋಡಿರಿ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ ನೋಡಿರಿ, ಹಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಜಾಯಿಂಟ್ ಇರುತ್ತೆ ಹಂಗೆ ಕಟ್ ಮಾಡಿ ತಗೋಬೇಕು. ನಾನು ಯಾವಾಗಲೂ ಕ್ರಾಸ್ ಪಟ್ಟಿನ 4 ಪೀಸ್ ತೊಗೋತೀನಿ ಲೈನಿಂಗನ್ನು. ಅದಕ್ಕೆ ಮೇನ್ ಫ್ಯಾಬ್ರಿಕ್ 2 ಪೀಸ್, ಲೈನಿಂಗನ್ನು 4 ಪೀಸ್ ತೊಗೋತೀನಿ. ಅದಕ್ಕೆ ಇನ್ನು 2 ಪೀಸನ್ನ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ನೋಡಿರಿ ಇಲ್ಲಿ ಆಗಲೇ 2 ಪೀಸ್ ಮಾಡಿದ್ದೆ, ಇವು 2 ಪೀಸ್ ಒಟ್ಟು 4 ಪೀಸ್ ಐತೆ ನೋಡಿರಿ. ಇಲ್ಲಿ 4 ಪೀಸ್, ಇವು 2 ಮೇನ್ ಫ್ಯಾಬ್ರಿಕದ್ದು. ನೀವು ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡು ಬ್ಲೌಸ್ ಟ್ರೈ ಮಾಡಿ ನೋಡಿರಿ. ಒಟ್ಟು ಒಂದು ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ, ಶೋಲ್ಡರ್ ಡ್ರಾಪ್ ಆಗೋಂಗಿಲ್ಲ. ಈ ರೀತಿ ಮಾಡಿರಿ. ಮಾಡಿ ನಿಮಗೆ ಅದು ಹೆಂಗೆ ಬ್ಲೌಸ್ ಕುಂದ್ರುತ್ತೆ ಅನ್ನೋದು ನನಗೊಂದು ಸ್ವಲ್ಪ ಕಮೆಂಟ್ ಮುಖಾಂತರ ತಿಳಿಸ್ರಿ. ಅಂದರೆ ನಂಗೆ ನಿಮಗೆ ಇದಾಗ್ತೈತಿ. ಏನಾರ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಇವೆಲ್ಲ ಬೆಂಡ್ ಪಟ್ಟಿಗೆ ಇದು ಪಟ್ಟಿ ಕಾಜು ಪಟ್ಟಿಗೆಲ್ಲ ಬೇಕಾಗುವಂಥ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಈ ರೀತಿಯಾಗಿ ಎಲ್ಲ ಬ್ಲೌಸ್ಗಳನ್ನೇ ಸೆಟ್ ಮಾಡಿ ಇಟ್ಕೊಂಡು ಬಂದ್ರೆ ನಮ್ಗೆ ಆಮೇಲೆ ಸ್ಟಿಚಿಂಗ್ ಮಾಡೋದು ಅಲ್ಲಿ ಅರ್ಬಿ ಹುಡುಕ್ಯಾಡಿ ತೊಗೊಳ್ದು ಇನ್ನೂ ಪ್ರಾಬ್ಲಮ್ ಹತ್ತಂಗೆ. ಈ ರೀತಿ ಎಲ್ಲ ಸ್ಲೀವ್ಗಳನ್ನ ಕಟ್ ಮಾಡ್ಕೊಂಡು ಒಂದು ಪಿನ್ ಹಾಕಿ ಇಟ್ಕೋಬೇಕು. ಕಟ್ ಮಾಡ್ಕೊಂಡು ಅಂದ್ರೆ ನಮಗೆ ಬ್ಲೌಸ್ ಹೊಲಿಯೋಕೆ ಈಸಿ ಆಗ್ತೈತಿ. ಮತ್ತೆಲ್ಲ ಸಣ್ಣ ಅರಿಬಿ ಹೋಗೋದು, ದೊಡ್ಡ ಅರಿಬಿಗಳನ್ನು ಒಗೆದು ಬಿಡ್ಬೇಕು. ಅವನ್ನ ದೊಡ್ಡ ಅರಿಬಿಗಳನ್ನೆಲ್ಲ ಇಟ್ಕೊಂಡು ಮಾಡ್ಬೇಕು. ನೋಡಿದ್ದೆ ಬ್ಯಾಕ್ ಪಾರ್ಟ್ ಸ್ಲೀವ್ ಈ ರೀತಿ ಎಲ್ಲ ಬ್ಲೌಸ್ ಕಟ್ ಮಾಡ್ಕೊಂಡು ನೋಡಿ ತೋರ್ಸಾತೀನಿ. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಸ್ಲೀವ್ ಎಲ್ಲ ಬಟ್ಟೆಗಳನ್ನು ತಗೊಂಡು ಈ ರೀತಿ ಅಂದ್ರೆ ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.